Hi, hello, and welcome you all. You are watching ನಮ್ಮ ಗುರುಗಳು ಯೂಟ್ಯೂಬ್ ಚಾನಲ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಇದುವರೆಗೂ ನಾವು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟ್ಸ್ನ ನಾವು ನೋಡಿದ್ದೀವಿ. ಆಲ್ 1 mark, ಇಟ್ ವುಡ್ ಬಿ 1 mark question, 2 mark question and 5 mark question separately, or even each topic starting from maths first chapter and also the second part of the mathematics textbook. ಎಲ್ಲ ಒಂದು ಚಾಪ್ಟರ್ಸ್ನು ನಾವು ತುಂಬ ಡೆಪ್ತಾಗಿ ಕಲ್ತಿದ್ದೀವಿ. ಎಕ್ಸಾಮ್ಗೆ ಬೇಕಾಗಿರುವಷ್ಟು ವೀಡಿಯೋಸ್ ಮುಖಾಂತರ ಕಲ್ತಿದ್ದೀರಿ ಅಂತ ನಾನು ನಂಬ್ತೀನಿ. ವೀಡಿಯೋಸ್ಗೆ ನಿಮ್ಮ ಕಡೆಯಿಂದ ನನಗೆ ಬಂದಂಥ ಸಪೋರ್ಟ್ಗೋಸ್ಕರ ನಾನು ಥ್ಯಾಂಕ್ಸ್ ಹೇಳೋಣ ಅಂತ ಅಂದ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ವೀಡಿಯೋಸ್ನ ನೋಡಿ ಕಮೆಂಟ್ಸ್ ಮಾಡಿದ್ದೀರಿ. ಥ್ಯಾಂಕ್ ಯು ಸರ್ ಅಂತ. ಐ ಆಮ್ ವೆಲ್ಕಮ್. ಸೊ ಕೆಲವರು ತುಂಬ ಖುಷಿ ಪಟ್ಟಿದ್ದೀರಾ, ಕೆಲವರು ಇನ್ನೂ ಹೆಚ್ಚಾಗಿ ವೀಡಿಯೋಸ್ ಮಾಡೋದಕ್ಕೆ ಕೇಳ್ಕೊಂಡಿದ್ದೀರಾ. ಅದೆಲ್ಲ ಎಲ್ಲೋ ಒಂದು ಕಡೆ ನನ್ನ ರೆಸ್ಪಾನ್ಸಿಬಿಲಿಟಿ ಅಥವಾ ನನ್ನ ಒಂದು ಎಕ್ಸೈಟ್ಮೆಂಟ್ನ ಜಾಸ್ತಿ ಮಾಡಿದೆ. ಸೊ ಈಗ ನಾನು ನಿಮ್ಮ ಮುಂದೆ ಬಂದಿರುವ ಒಂದು ಉದ್ದೇಶ ಏನಂದರೆ, ಒಂದು ಚಿಕ್ಕ ಒಂದು ಹೊಸ ಪ್ರಯತ್ನ ಮಾಡೋಣ ಅಂತಿದ್ದೀನಿ. ಅದೇನೆಂದರೆ, ನಿಮ್ಮ ರೆಡ್ಯೂಸ್ಡ್ ಸಿಲೆಬಸ್ನ ಫಿಸಿಕ್ಸ್ ಕ್ವೆಶ್ಚನ್ ಪೇಪರ್ನ 1 mark ಕ್ವೆಶ್ಚನ್ನ ಡಿಸ್ಕಸ್ ಮಾಡೋಣ. ಎರಡೂ ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿರುವಂತಹ 1 mark ಕ್ವೆಶ್ಚನ್ ಫ್ರಮ್ ದ ಫಿಸಿಕ್ಸ್ ಸಬ್ಜೆಕ್ಟ್ ಡಿಸ್ಕಸ್ ಮಾಡೋಣ ಅಂತ ಒಂದು ಚಿಕ್ಕ ಪ್ರಯತ್ನ ಮಾಡೋಣ ಅಂತಿದ್ದೀನಿ. ಇಲ್ಲಿವರೆಗೂ ನಿಮ್ಮ ಸಪೋರ್ಟ್ ಹೇಗಿತ್ತೋ ಹಾಗೇ ಇರಲಿ. ಒಂದು ವೇಳೆ ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಒಂದು ವೇಳೆ ಇದು ನಿಮಗೆ ಮ್ಯಾಥ್ಸ್ ಆದ ಲೆವೆಲ್ಗೆ ಇಲ್ಲ ಅನ್ನೋದಾದರೆ ನಾವು ನಿಲ್ಲಿಸುವ. ಬಟ್ ಏನೇ ಆದರೂ ಇದು ಒಂದು ಚಿಕ್ಕ ಪ್ರಯತ್ನ ಆಗಿರೋದ್ರಿಂದ ನೀವು ನನ್ನ ಮ್ಯಾಥಮೆಟಿಕ್ಸ್ ವೀಡಿಯೋಸ್ಗೆ ಹೇಗೆ ಸಪೋರ್ಟ್ ಮಾಡಿದ್ರೋ ನಿಮ್ಮ ಸಪೋರ್ಟು ಈ ಒಂದು ವೀಡಿಯೋಸ್ಗೂ ಇರಲಿ ಅಂತ ನಾನು ನಿಮಗೆ ನನ್ನಲ್ಲಿ ಮನವಿ. ಸರಿ ವಿದ್ಯಾರ್ಥಿಗಳೇ, ನಮ್ಮ ವಿಡಿಯೋಸ್ಗೆ ಡೈರೆಕ್ಟ್ ಹೋಗಿರೋ ಮುಂಚೆ ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ ಇದೆ. ಅದೇನೆಂದರೆ, ನಾವು ಹೊರಗಿನ ಇವತ್ತಿನ ಪರಿಸ್ಥಿತಿಗಳು ನೋಡ್ತಿದ್ರೆ ಕೋವಿಡ್ನ ಒಂದು ಸಮಸ್ಯೆ ತುಂಬ ಉಲ್ಬಣಗೊಂಡಿರೋದ್ರಿಂದ ಜನರು ತುಂಬ ಕಷ್ಟ ಅನುಭವಿಸ್ತಿದ್ದಾರೆ. ಸೊ ನಾವು ಒಂದು ನೆನಪಿಟ್ಕೋಬೇಕು, ನಾವಿದ್ದರೆ ನಮ್ಮ ಪ್ರಪಂಚ, ನಾವಿದ್ದರೆ ನಮ್ಮ ಕುಟುಂಬ, ನಮ್ಮ ಮನೆ. ಸೊ ದಯವಿಟ್ಟು ನಿಮ್ಮ ಒಂದು ಆರೋಗ್ಯದ ಕಡೆ ಗಮನ ಕೊಡಿ. ಆದಷ್ಟು ಹೊರಗಡೆ ಹೋಗೋದನ್ನು ಅವಾಯ್ಡ್ ಮಾಡಿ. ಆ್ಯಂಡ್ ಸಾಧ್ಯವಾದಷ್ಟು ಎಲ್ಲರೂ ಹೇಳೋ ರೀತಿ ನಿಮ್ಮ ಮಾಸ್ಕನ್ನ ದಯವಿಟ್ಟು ಮಾಸ್ಕ್ನ ಹೊರಗಡೆ ಹೋಗುವಾಗ ಯಾವುದೇ ಕಾರಣಕ್ಕೂ ಯಾರೂ ಇಲ್ಲ ಅನ್ನೋದು ಬೇಡ, ಮಾಸ್ಕ್ ಹಾಕ್ಕೊಳ್ಳಿ. ಆದಷ್ಟು ನೀವು ಸ್ಯಾನಿಟೈಸರ್ನ ಯೂಸ್ ಮಾಡಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಸಾಧ್ಯವಾದಷ್ಟು ಅನವಶ್ಯಕ ಕೆಲಸಗಳಲ್ಲಿ ನೀವು ನಿಮ್ಮನ್ನು ಭಾಗಿಯಾಗಿ. ಸೊ ಡಿಯರ್ ಸ್ಟೂಡೆಂಟ್ಸ್, ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಐ ವಿಶ್ ಯು ಗುಡ್ ಲಕ್. ಕೈಂಡ್ಲಿ take care of your health and God bless you all. Okay students, let's start with the first model question paper. Okay, so as I told you, I will be discussing about the 1 mark questions from the reduced syllabus. Okay, so the first question you will find in the first model question paper for 1 mark is, what is electrostatic shielding? Okay, so ಪ್ರಶ್ನೆ ಏನಿದೆ, ವಾಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್. ಓಕೆ, ಸೊ ಇದು 1 mark ಕ್ವೆಶನ್ಸ್ ಆಗಿರೋದ್ರಿಂದ ಸಿಂಪಲ್ ಸ್ಟೇಟ್ಮೆಂಟು ಅಥವಾ ಸಿಂಗಲ್ ಸೆಂಟೆನ್ಸು ಸಾಕಾಗುತ್ತೆ. ಸೊ ಪ್ಲೀಸ್ ಬಿ ಕೇರ್ಫುಲ್. ಆನ್ಸರ್ ಗೋಸ್ ಲೈಕ್ ದಿಸ್. ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಂದರೆ ದ ಫಿನಾಮಿನನ್ ಆಫ್ ಮೇಕಿಂಗ್ ಅ ರೀಜನ್ ಫ್ರೀ ಫ್ರಮ್ ಎನಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಕಾಲ್ಡ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್. ಓಕೆ, ಸೊ ಇದು ಶೀಲ್ಡಿಂಗ್ ಅಥವಾ ಇನ್ನೊಂದು ಥರ ಹೇಳ್ಬೋದು ಅಂತಂದರೆ ಪ್ರೊಟೆಕ್ಷನ್ ಅಂತ ತಗೊಳ್ತೀವಿ. ಈಗ ಮಳೆ ಬರದೇ ಇರೋದು ರೀತಿ ಪ್ರೊಟೆಕ್ಟ್ ಮಾಡೋದಕ್ಕೆ ನಾವು ಹೇಗೆ ಛತ್ರಿ ಉಪಯೋಗಿಸ್ತೀವೋ, ಇಟ್ ಈಸ್ ಆಲ್ಮೋಸ್ಟ್ ದ ಸೇಮ್ ಥಿಂಗ್. ದ ಫಿನಾಮಿನನ್ ಆಫ್ ಮೇಕಿಂಗ್ ಅ ರೀಜನ್ ಫ್ರೀ ಫ್ರಮ್ ಎನಿ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್. ಓಕೆ, ಅರ್ಥ ಆಗ್ತಿದೆಯಲ್ಲ? ತುಂಬ ಸಿಂಪಲ್ ಇದೆ, ನೀಡ್ ನಾಟ್ ವರಿ ಮಚ್. ಐ ರಿಪೀಟ್ ಒನ್ಸ್ ಅಗೇನ್, ದ ಫಿನಾಮಿನನ್ ಆಫ್ ಮೇಕಿಂಗ್ ಅ ರೀಜನ್ ಫ್ರೀ ಫ್ರಮ್ ಎನಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಕಾಲ್ಡ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂತ. ಓಕೆ, ಸಿಂಪಲ್ ಕ್ವೆಶ್ಚನ್ ಇದೆ. ಒಂದು ವೇಳೆ ನೀವು ಬೈಹಾರ್ಟ್ ಮಾಡಿ ಅಥವಾ ಒಂದೆರಡು ಸರಿ ಬರೀರಿ. ಎರಡಕ್ಕಿಂತ ಮುಖ್ಯವಾಗಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಸ್ಟೇಟ್ಮೆಂಟ್ಸ್. ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಸ್ಟೇಟ್ಮೆಂಟ್ಸ್ ಯು ವಿಲ್ ನೆವರ್ ಫರ್ಗೆಟ್. ಓಕೆ, ಮೋಸ್ಟ್ ಆಫ್ ದ ಟೈಮ್ ದ ಡೆಫಿನೇಷನ್ ವಿಲ್ ಬಿ ಇನ್ ದ ಕ್ವೆಶ್ಚನ್ ಇಟ್ ಸೆಲ್ಫ್. ಇನ್ ದ ಸ್ಟೇಟ್ಮೆಂಟಲ್ಲಿ ಆನ್ಸರ್ ಇರುತ್ತೆ, ಹುಡುಕ್ಬೇಕಷ್ಟೇ ನೀವು. ಓಕೆ, ಇಸ್ ಇಟ್ ಫೈನ್? Oh yes, we'll go on to the second question. So the second question I have is, a wire of resistivity rho is stretched to 3 times its length. Okay, so what will be its new resistivity? ಅರ್ಥ ಮಾಡ್ಕೊಳ್ಳಿ.
ಒಂದು ವೈರ್ ಇದೆ, ಅದರ ರೆಸಿಸ್ಟಿವಿಟಿ ರೋ ಅಂತ ಅಂದ್ಕೊಳ್ಳಿ. ಅದನ್ನು ಒಂದು ವೈರ್ ಎಷ್ಟಿದೆಯೋ ಅದರ 3 ಪಟ್ಟು ಸ್ಟ್ರೆಚ್ ಮಾಡ್ತಾ ಇದ್ದಾರೆ, ಅಂದರೆ ಎಲಾಸ್ಟಿಕ್ ಥರ ಸ್ಟ್ರೆಚ್ ಮಾಡ್ತಾ ಇದ್ದಾರೆ. ಹಾಗಾದರೆ ಹೊಸದಾಗಿ ಇರುವಂತಹ ರೆಸಿಸ್ಟಿವಿಟಿ ಏನು? ವಾಟ್ ವಿಲ್ ಬಿ ಇಟ್ಸ್ ನ್ಯೂ ರೆಸಿಸ್ಟಿವಿಟಿ? Very simple answer, dear students. Don't forget this. The new resistivity is rho. Andre, there will be no change in the resistivity. Are you following? 3 times ಆದರೂ ಸ್ಟ್ರೆಚ್ ಮಾಡಲಿ, 10 times ಆದರೂ ಸ್ಟ್ರೆಚ್ ಮಾಡಲಿ, ಅದರ ರೆಸಿಸ್ಟಿವಿಟಿ ಚೇಂಜ್ ಆಗೋದಿಲ್ಲ. ರೀಸನ್, ಆನ್ಸರ್ ಇಷ್ಟು ಸಾಕು. ಬಟ್ ಇಫ್ ಯು ವಾಂಟ್ ಟು ನೋ ದ ರೀಸನ್, ಪ್ಲೀಸ್ ನೋಟ್ ಡೌನ್ ದಿಸ್. ಫಾರ್ ಅ ಗಿವನ್ ಮೆಟೀರಿಯಲ್ ಆಫ್ ದಿ ಕಂಡಕ್ಟರ್, resistivity is independent of its dimensions. That means resistivity remains the same, independent of dimensions. Andre resistivity will not change even if the dimensions change. Ade andre length breadth idanna ನಾವು ಯೂಶಲಿ ಡೈಮೆನ್ಷನ್ಸ್ ಅಂತೀವಿ. ಸೊ ಇಲ್ಲಿ ನಾವು ಒಂದು ಲೆಂತ್ ಅನ್ನು ತಗೊಳ್ಳುವಾಗಾದರೆ ಅದರಲ್ಲಿ ಇಲ್ಲಿ ಲೆಂತ್ ಡೈಮೆನ್ಷನ್ ಆಗುತ್ತೆ. ಸೊ ರಿಮೆಂಬರ್, ಫಾರ್ ಅ ಗಿವನ್ ಮೆಟೀರಿಯಲ್ ಆಫ್ ದಿ ಕಂಡಕ್ಟರ್, resistivity is independent of its dimensions or dimensions. That means resistivity remains the same. That is the reason even if it is stretched 3 times of its length, the resistivity will still be same, which is nothing but rho. ಗೊತ್ತಾಗ್ತಿದೆಯಲ್ಲ? ರೆಸಿಸ್ಟಿವಿಟಿ ಚೇಂಜ್ ಆಗೋದಿಲ್ಲ. ಒರಿಜಿನಲ್ ರೆಸಿಸ್ಟಿವಿಟಿ ಏನಿತ್ತೋ ಈಗಲೂ ಕೂಡ ಅಷ್ಟೇ ಇರುತ್ತೆ. ಓಕೆ, ತುಂಬ ಸಿಂಪಲ್ ಕ್ವೆಶ್ಚನ್ಸ್ ಇವೆಲ್ಲ. ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು ಎಕ್ಸಾಮಲ್ಲಿ ಕೇಳಿದ್ರೆ. Going on to the third question, it's a straightforward question, direct question ಇದೆ. Mention the SI unit of magnetic moment. Or they may ask you, write the SI unit of magnetic moment, or what is the SI unit of magnetic moment. It can be asked in any way. Okay, so here he has asked you to write the SI unit of magnetic moment. Okay, so can anyone tell me? Any guesses? Okay, we all know the SI unit of magnetic moment is ampere meter square. Okay, so the answer is ampere meter square if we write it in expanded form, or usually we find this while using the problems. We write it as am square. A means ampere, m stands for meter. Okay, so the SI unit of magnetic moment is ampere meter square. Is it clear? You don't need any introduction for this. It's a direct question. Okay, so we are moving on to the fourth question. The fourth question we have is, state Gauss law in magnetism. ತುಂಬ ಇಂಪಾರ್ಟೆಂಟ್ ಲಾ ಇದು. ಯೂಶಲಿ ಯಾವುದೇ ಲಾ ಆಗಲಿ ಅದರ ಸ್ಟೇಟ್ಮೆಂಟ್ ನೀವು ಚೆನ್ನಾಗಿ ತಿಳ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕಾನ್ಸೆಪ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ವೆರೆವರ್ ಈ ಫಿಸಿಕ್ಸಲ್ಲಿ ಇಲ್ಲೇ ಅಲ್ಲ, ಎಲ್ಲೇ ಆಗಲಿ ಒಂದು ಥಿಯರಿ ಅಥವಾ ಒಂದು ಲಾನ ಸ್ಟೇಟ್ಮೆಂಟ್ ಬಂತಂದರೆ ನೀವು ಅದರ ಒಂದೊಂದು ಇಂಚ್ ಕೂಡ ಅರ್ಥ ಮಾಡ್ಕೋಬೇಕು. ಆಗ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕಾನ್ಸೆಪ್ಟ್ ನೀಟಾಗಿ ಅರ್ಥ ಆಗುತ್ತೆ. ಸೊ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಏನು ಹೇಳುತ್ತೆ ಅಂದರೆ, ದ ಲಾ ಸ್ಟೇಟ್ಸ್ ದಟ್ ದ ಸರ್ಫೇಸ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಓವರ್ ಅ ಕ್ಲೋಸ್ಡ್ ಸರ್ಫೇಸ್ ಈಸ್ ಆಲ್ವೇಸ್ ಝೀರೋ. ಐ ರಿಪೀಟ್, ದ ಸರ್ಫೇಸ್ ಇಂಟಿಗ್ರಲ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಓವರ್ ಅ ಕ್ಲೋಸ್ಡ್ ಸರ್ಫೇಸ್ ಈಸ್ ಆಲ್ವೇಸ್ ಝೀರೋ. ಈ ಥರ ಹೇಳ್ಬೋದು. ಅಥವಾ ಇನ್ ಅದರ್ ವೇ ಇಫ್ ಯು ವಾಂಟ್ ಟು ಟೆಲ್, ಸೊ ದಿಸ್ ಇಸ್ ದಿ ಅದರ್ ವೇ ಅರೌಂಡ್. ದ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ through any closed surface is always zero. I repeat, the net magnetic flux through any closed surface is always zero. Usually this is denoted by another surface integral. We know it is this integral. If you take it closed, that indicates closed integral. Okay, so with respect to surface integral ಆಗಿರೋದ್ರಿಂದ with respect to ds. Is it clear? So this is actually denotes the magnetic flux. So the net magnetic flux through any closed surface is always zero. So this is the statement of Gauss's law in magnetism. Is it clear? Okay. So we are going on to the fifth question. So the fifth question is also a straightforward question. Name the law used to find the polarity of induced EMF in a coil. I repeat, name the law used to find the polarity of induced EMF in a coil. Okay, so we all know. Any guesses? Yes. Very simple law. The law used to find the polarity of induced EMF in a coil is nothing but the Lenz law. I repeat, which is the law used to find the polarity of induced EMF in a coil? It is called the Lenz law. ಓಕೆ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ ತುಂಬ ಸಿಂಪಲ್ ಕ್ವೆಶ್ಚನ್ನು. ಒಂದು ವೇಳೆ ಎಕ್ಸಾಮಲ್ಲಿ ಕೇಳಿದರೆ
ಮರೀದೇ ಬರೀರಿ. ಓಕೆ, ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಲೆನ್ಸ್ ಲಾ ಅಂತ ಅನ್ನೋದ್ರಿ ಸಮ್ಟೈಮ್ಸ್ ಸ್ಟೂಡೆಂಟ್ಸ್ ದೇ ಜಸ್ಟ್ ಸ್ಟಡಿ ದಿ ಆನ್ಸರ್ ಬಟ್ ನಾಟ್ ದ ಕ್ವೆಶ್ಚನ್. ಯು ಶುಡ್ ಆಲ್ವೇಸ್ ಸ್ಟಡಿ ದಿ ಆನ್ಸರ್ ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ದ ಕ್ವೆಶ್ಚನ್. ಓಕೆ, ಯಾವ ಪ್ರಶ್ನೆಗೆ ಯಾವ ಉತ್ತರ ಅಂತ ಕ್ವೆಶ್ಚನ್ ಓದಿದ್ರೇ ಗೊತ್ತಾಗೋದು. ಸೊ ದಯವಿಟ್ಟು ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಕ್ವೆಶ್ಚನ್ನ ಎರಡು ಸರಿ ಅಲ್ಲದ್ರೆ 3 ಸರಿ ಓದಿ. ಓಕೆ, ಬಿಕಾಸ್ 1 mark questions you tend to make mistakes. ಓಕೆ, ಇಸ್ ಇಟ್ ಕ್ಲಿಯರ್? ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೆಟ್ಸ್ ಗೋ ಟು ದಿ 6th question. Going on to the 6th question, name the physical quantity which remains same for microwaves of wavelength 1 mm and UV radiations of 160 nm in vacuum. Okay, so for this content, which is the physical quantity which remains same? I repeat the question once again. Name the physical quantity which remains same for microwaves of wavelength 1 mm and UV radiations of 160 nm in vacuum. Okay, very simple answer. The answer is velocity. Is it clear? So velocity would be the physical quantity which remains the same for different wavelengths of different radiations. Okay, so here the wavelength is 1 mm and UV radiations would be of 160 nm. Okay, the reason is ಆನ್ಸರ್ ಹೇಳ್ಬಿಟ್ಟಿದ್ದೀನಿ. ಕಾರಣ ಏನು ಅಂತಂದರೆ ವೆಲಾಸಿಟಿ ಆಫ್ ದ ರೇಡಿಯೇಷನ್ಸ್ ರಿಮೇನ್ ಸೇಮ್ ಇನ್ ವ್ಯಾಕ್ಯೂಮ್. ರೀಸನ್ ಇಷ್ಟು. ಯಾವಾಗಲೂ ಯು ಶುಡ್ ನಾಟ್ ಆಲ್ವೇಸ್ ಕಾನ್ಸಂಟ್ರೇಟ್ ಅಬೌಟ್ ದಿ ಆನ್ಸರ್, ಯು ಶುಡ್ ಆಲ್ವೇಸ್ ನೋ ವೈ. Because if you understand why, then there are less chances for you to forget the answer. Okay, so the velocity is the quantity which remains same for the above given condition. I repeat, velocity of the radiations remains same in vacuum. Therefore here the required physical quantity which remains same is velocity. Since this is a 1 marker question, even if you write velocity, that would be enough. Okay, is it clear? ಅರ್ಥ ಆಗಿದೆ ತಾನೆ? Okay, moving on to the 7th question. A concave lens of refractive index 1.5 is immersed in a medium of refractive index 1.6y. Remember, here there are 2 mediums. One is of refractive index 1.5. The other one is of refractive index 1.65. Okay, now what will be the nature of the lens? The question is, what is the nature of the lens? Remember, lower density is immersed in the higher density refractive index. Okay, here what happens? So the answer is very simple. It behaves as a convex lens. Okay, reason is already given here. You need not write the reason. It is just for your understanding. Okay, what happens to the nature of the lens ಅಂತ ಪ್ರಶ್ನೆ ಕೇಳಿದ್ದೇನೆ. ಅದು ಕೂತ್ರ ಇಷ್ಟೇ. The lens behaves as a convex lens. Okay, reason is given here. ಇಸ್ ಇಟ್ ಕ್ಲಿಯರ್? ನೀವು ಆಲ್ರೆಡಿ ನೋಡಿದ್ದೀರಿ, ಐ ಬಿಲೀವ್ ನಿಮ್ಮ ಕ್ಲಾಸಸಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದನ್ನು ನಾವು ಸುಮ್ಮನೆ ಒಂದೊಂಥರ ಗ್ರೂಪ್ ಡಿಸ್ಕಷನ್ ಥರ, ಇಸ್ ಇಟ್ ಕ್ಲಿಯರ್, ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹೊಸದಾಗಿ ಏನು ನೀವು ಕಲಿಯೋಕ್ಕೆ ಹೋಗ್ತಿಲ್ಲ, ಪ್ರಾಬಬ್ಲಿ ಕಲ್ತಿರೋದನ್ನೇ ರಿವಿಷನ್ ಅಂತ ಅಂದ್ಕೊಳ್ಳೋಣ. ಓಕೆ, ಇಸ್ ಇಟ್ ಕ್ಲಿಯರ್? ಓ ಫೈನ್. ದ 8th question we have is, how does the stopping potential of a photosensitive material vary with intensity of incident radiation? I repeat, how does the stopping material of a photosensitive how does the stopping potential of a photosensitive material vary with intensity of incident radiation? The answer is very simple. The stopping potential is independent of intensity of incident radiation. I repeat, stopping potential photosensitive materialನ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ಜೊತೆ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳ್ತಿದ್ದಾನೆ. ವೇರಿ ಮೀನ್ಸ್ ಚೇಂಜ್. ಓಕೆ, ಹೇಗೆ ಅಂದರೆ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಇಂಟೆನ್ಸಿಟಿ ಮೀನ್ಸ್ ಇದು ಚೇಂಜ್ ಆಗಲಿ ಆಗದೆ ಹೋಗಲಿ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇದರ ಮೇಲೆ ಅವಲಂಬಿತ ಆಗಿಲ್ಲ. ದಟ್ ಈಸ್ ವೈ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಅಂತೀರಿ. ಆನ್ಸರ್ ಇಷ್ಟೇ, ದ ಸ್ಟಾಪಿಂಗ್ ಪೊಟೆನ್ಷಿಯಲ್ ಈಸ್ ಇಂಡಿಪೆಂಡೆಂಟ್ ಆಫ್ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಓಕೆ, ನಿಮಗೆ ಇದೇ ಥರ ಬರ್ಸಿರ್ತಾರೆ, ಪ್ರಾಬಬ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಬರ್ಸಿರ್ಬೋದು. ಸೊ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ, ಆನ್ಸರ್ನ ನೀವು ಆನ್ಸರ್ ಮಾಡ್ಬೋದು. ಓಕೆ, moving on to the next question. The next question is the 9th question. Question states like this: mention any one limitations of Bohr's atomic model. ನಮಗೆ ತುಂಬ ಆಟೋಮಿಕ್ ಮಾಡೆಲ್ಗಳಿದ್ದಾವೆ, ಅದನ್ನು ನೀವು ಓದಿದ್ದೀರಿ. ಇದರಲ್ಲಿ ಈ ಪ್ರಶ್ನೆ ಏನಂತಂದರೆ ಬೋರ್ಸ್ ಆಟೋಮಿಕ್ ಮಾಡೆಲ್ಸ್ನ ಲಿಮಿಟೇಷನ್ಸ್ ಏನು
ಓಕೆ, ವೆರಿ ಸಿಂಪಲ್ ಕ್ವೆಶ್ಚನ್. ಯು ಶುಡ್ ಆಲ್, ಯಾವುದೇ ಥಿಯರಿ ಆಗಲಿ ಅಥವಾ ಯಾವುದೇ ಕಾನ್ಸೆಪ್ಟ್ ಅಥವಾ ಮಾಡೆಲ್ ಆಗಲಿ, ಲಿಮಿಟೇಷನ್ಸ್ ನೀವು ಹುಷಾರಾಗಿ ನೋಡ್ಕೋಬೇಕು. ಯಾಕೆಂದರೆ ಒಂದು ಕೇಳುವಂಥ ಸಾಧ್ಯತೆಗಳು ಎಕ್ಸಾಮ್ಗಿರುತ್ತೆ. ಅದು ಮೀರಿ ಲಿಮಿಟೇಷನ್ಸ್ ಏನು ತೋರಿಸುತ್ತೆ ಅಂದರೆ ಯಾವ್ಯಾವ ಏರಿಯಾಗಳಲ್ಲಿ ಆ ಒಂದು ಲಾ ಅಥವಾ ಮಾಡೆಲ್ ಆಗಲಿ ಕೆಲಸ ಮಾಡೋದಿಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ದಿ ಆನ್ಸರ್ ಫಾರ್ ದಿಸ್ ಇಸ್, ಅವ್ನು ಯಾವುದನ್ನು ಒಂದು ಕೇಳ್ತಾ ಇದ್ದಾನೆ, ನಾವು ಒಂದು 2-3 ನೋಡೋಣ. ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ಅಥವಾ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಬರಿಬೋದು. ಓಕೆ, ಸೊ ದ ಲಿಮಿಟೇಷನ್ಸ್ ಆರ್, ದಿ ಥಿಯರಿ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಹೈಡ್ರೋಜನ್ ಲೈಕ್ ಆಟಮ್. ಗೊತ್ತಾಗ್ತಿದೆಯಾ? ಇಲ್ಲಿ ಲಿಮಿಟೇಷನ್ ಮೊದಲನೇ ಲಿಮಿಟೇಷನ್ ಏನು ಅಂತಂದರೆ ಬೋರ್ಸ್ ಆಟಮಿಕ್ ಮಾಡೆಲ್ದು ದಿಸ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಹೈಡ್ರೋಜನ್ ಲೈಕ್ ಆಟಮ್. Okay, the next is the relativistic variation of mass is not taken into account in this theory. ಈ ಥಿಯರಿಯಲ್ಲಿ ರಿಲೇಟಿವಿಸ್ಟಿಕ್ ವೇರಿಯೇಷನ್ ಆಫ್ ಮಾಸ್ ಇದನ್ನು ನಾವು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಬೋರ್ಸ್ ಆಟಮಿಕ್ ಮಾಡೆಲು ಈ ವಿಚಾರದಲ್ಲಿ ಲಿಮಿಟೇಷನ್ಸ್ ಇರುತ್ತೆ, ಅಂದರೆ ಫೇಲ್ ಆಗುತ್ತೆ. ಆದರೆ ರಿಲೇಟಿವಿಸ್ಟಿಕ್ ವೇರಿಯೇಷನ್ ಅನ್ನೋ ಕಾನ್ಸೆಪ್ಟ್ ತಗೊಳ್ಳದೇ ಇರೋದ್ರಿಂದ ಬೋರ್ಸ್ ಆಟಮಿಕ್ ಮಾಡೆಲ್ನ ಒಂದು ಲಿಮಿಟೇಷನ್ ಆಗಿರುತ್ತೆ. Okay, so moving on to the third one, the theory fails to account for relative intensities of spectral lines. Okay, this is again a drawback. Limitation is nothing but drawback. So what is the drawback of Bohr's atomic model? The theory fails to account for relative intensities of spectral lines. Okay, simple answer. You can choose any one because this is a 1-marker question. He has asked any one atomic model. At least you always remember to study more than one limitation. Okay, in case the same question is asked for 2 marks, you may have to write at least 2 limitations. Okay, fine. The simple question, that is the 9th question. So we are moving on to the one last question for the first model question paper, which is the 10th question. So the 10th question we have is, write the relation between radius of the nuclei and its mass number. ನ್ಯೂಕ್ಲಿಯೈನ ರೇಡಿಯಸ್ಸು ಮತ್ತು ಅದರ ಮಾಸ್ ನಂಬರ್ಗೆ ಇರುವಂತಹ ಸಂಬಂಧ ಬರಿಬೇಕಂತೆ. ವಿ ಆಲ್ ನೋ ದ ರೇಡಿಯಸ್ ಆಫ್ ದಿ ನ್ಯೂಕ್ಲಿಯೈ ಇಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಆರ್, ಮಾಸ್ ನಂಬರ್ ಯೂಶಲಿ ಡಿನೋಟೆಡ್ ಬೈ ಎ ಅಲ್ವಾ. ಸೊ ವಿ ಆಲ್ ನೋ ಆರ್ ಇಸ್ ಈಕ್ವಲ್ ಟು R0 into a power 1/3. ದಿಸ್ ಇಸ್ ದ ರಿಲೇಷನ್ಶಿಪ್ ಬಿಟ್ವೀನ್ radius of the nuclei and its mass number. Okay, you can write it as R is equal to R0 into a power 1/3, or we know power 1/3 in the cube root. R is equal to R0 into cube root of a. Okay, we know the value of R0 is nothing but a constant 1.3 FM. When we know R is nothing but the radius of the nuclei and a is nothing but the mass number. Okay, moving on to the second model question paper. As I told you, 1-mark question nodona. The first question is, what is an equipotential surface? Okay, question na neatagi artha ಮಾಡ್ಕೊಳ್ಳಿ. Equi means same, potential means the energy or whatever potential ಅಂದ್ರೆ potential ಅಂತ ತಗೊಳ್ಳಿ, surface. Okay, the definition is very simple. It goes like this: a surface which has the same electric potential at every point on it is called an equipotential surface. Okay, ಯಾವ ಸರ್ಫೇಸ್ನ ಯಾವುದೇ ಪಾಯಿಂಟಲ್ಲಿ ತಗೊಂಡ್ರು ಅದರ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಸೇಮ್ ಇರುತ್ತೋ, ಐ ರಿಪೀಟ್, ಒಂದು ಸರ್ಫೇಸ್ ತಗೊಂಡ್ರೆ ಆ ಸರ್ಫೇಸ್ನ ಯಾವುದೇ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಒಂದೇ ಥರ ಅಥವಾ ಸೇಮ್ ಇದ್ದರೆ ವಿ ಕಾಲ್ ದಟ್ ಸರ್ಫೇಸ್ ಇಸ್ ಕಾಲ್ಡ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಓಕೆ, ಇದೊಂಥರ ನಮ್ಮ ಮೂವಿಗಳಲ್ಲಿ ದರ್ಶನ್ ಡೈಲಾಗ್ ಹೊಡಿತಾರಲ್ಲ, ನನಗೆ ಏರಿಯಾ ಅಥವಾ ಬಾರ್ಡರ್ ಅನ್ನೋದು ಯಾವುದಿಲ್ಲ, ನೀನು ಯಾವ ಬಾರ್ಡ್ರಲ್ಲಿದ್ರೂ ನುಗ್ಗಿ ಹೊಡಿತೀನಿ ಅಂತ. ಮೀನ್ಸ್ ಅವರ ಪೊಟೆನ್ಷಿಯಲ್ ಯಾವ ಸರ್ಫೇಸಲ್ಲಿ ಹೋದ್ರೂ ಒಂದೇ ಥರ ಇರುತ್ತೆ, ಸೇಮ್ ಇರುತ್ತೆ ಅಂತ. ಓಕೆ, ಸೊ ಆ ಥರ ಸುಮ್ಮನೆ ಒಂದು ಜೋಕ್ ಹೇಳಿದೆ, ಸೀರಿಯಸ್ ಆಗಿ ತೊಗೋಬೇಡಿ. ಸೊ ಐ ರಿಪೀಟ್, ಅ ಸರ್ಫೇಸ್ ವಿಚ್ ಹ್ಯಾಸ್ ದ ಸೇಮ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎವ್ರಿ ಪಾಯಿಂಟ್ ಆನ್ ಇಟ್ ಇಸ್ ಕಾಲ್ಡ್ ಆ್ಯನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಓಕೆ, ಸಿಂಪಲ್ ಕ್ವೆಶ್ಚನ್ನು, ಖಂಡಿತವಾಗ್ಲೂ ಕೊಟ್ಟರೆ ನೀವು ಬಿಡಲೇಬಾರ್ದು. ಓಕೆ, ಸೆಕೆಂಡ್ ಕ್ವೆಶ್ಚನ್ ಇಸ್, ಮೆನ್ಷನ್ 1 ಅಪ್ಲಿಕೇಶನ್ ಆಫ್ ಪೊಟೆನ್ಷಿಯೋಮೀಟರ್. ಅಪ್ಲಿಕೇಶನ್ ಅಂದರೆ ಯೂಸಸ್ ಅಂತ ಕರಿಬೋದು, ಅರ್ಥವಾಗ್ತಿದೆಯಾ, ಅಥವಾ ಮೆರಿಟ್ಸ್ ಅಂತಲೂ ಅನ್ಬೋದು. ಮೆನ್ಷನ್ 1 ಅಪ್ಲಿಕೇಶನ್ ಆಫ್ ಪೊಟೆನ್ಷಿಯೋಮೀಟರ್ ಅಂದರೆ ಪೊಟೆನ್ಷಿಯೋಮೀಟರ್ನ ಯಾವುದಕ್ಕೆ ಉಪಯೋಗಿಸ್ತಾರೆ ಅಂತ. ತುಂಬ ಅಪ್ಲಿಕೇಶನ್ಸ್ ಇದ್ದಾವೆ, ನಾನು ನಿಮಗೆ ಇಲ್ಲಿ 3-4 ಅಪ್ಲಿಕೇಶನ್ಸ್ ಕೊಟ್ಟಿದ್ದೀನಿ. ನೀವು ಯಾವುದನ್ನ ಒಂದನ್ನು ಆರಾಮಾಗಿ ಎಕ್ಸಾಮಿಗೆ ಬರೀಬೋದು. ಸೊ ವಾಟ್ ಆರ್ ದಿ ಅಪ್ಲಿಕೇಶನ್ಸ್? ಪೊಟೆನ್ಷಿಯೋಮೀಟರ್ ಕ್ಯಾನ್ ಬಿ ಯೂಸ್ಡ್ ಟು ಮೆಜರ್ ದ EMF ಆಫ್ ಅ ಸೆಲ್.
ಇಸ್ ಗೊತ್ತಾಗ್ತಿದೆಯಲ್ಲ, ಒಂದು ಸೆಲ್ನ ಇ ಎಮ್ ಎಫ್ ಏನಿದೆ ಅಂತ ನಾವು ಮೆಷರ್ ಮಾಡೋದಕ್ಕೆ ಪೊಟೆನ್ಷಿಯೋಮೀಟರ್ನ ಯೂಸ್ ಮಾಡ್ತೀವಿ. ಸೊ ಒಂದು ಇ ಎಮ್ ಎಫ್ನ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅಂದಮೇಲೆ ಡೆಫಿನೆಟ್ಲಿ ವಿ ಕ್ಯಾನ್ ಆಲ್ಸೋ ಕಂಪೇರ್ ದ ಇ ಎಮ್ ಎಫ್ ಆಫ್ 2 cells or 3 cells. Okay, so remember, potentiometer can be used to measure the EMF of a cell or compare the EMF of cells. The next one is measure internal resistance of a cell. ಒಂದು ಸೆಲ್ನ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ ಅನ್ನೋದನ್ನು ಕೂಡ ಪೊಟೆನ್ಷಿಯೋಮೀಟರ್ನ ಯೂಸ್ ಮಾಡಿಕೊಂಡು ನಾವು ಕಂಡುಹಿಡಿಬೋದು. ಗೋಯಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, ಇಟ್ ಮೆಷರ್ಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಆ್ಯಕ್ಯುರೇಟ್ಲಿ. ಓಕೆ, ಸೊ ನಮ್ಗೆ ಎಷ್ಟೋ ಸರಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿದೆ ಆ ಒಂದು ಸರ್ಕ್ಯೂಟಲ್ಲಿ ಅಥವಾ ಒಂದು ಸೆಲ್ಲಲ್ಲಿ ಅಂತ ನಾವು ನೋಡುವಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ ಅಂತ ಮೆಷರ್ ಮಾಡೋದಕ್ಕೂ ಕೂಡ ಪೊಟೆನ್ಷಿಯೋಮೀಟರ್ನ ಉಪಯೋಗಿಸ್ಕೊಳ್ತೀವಿ. ಐ ಥಿಂಕ್ ದಿಸ್ ಇಸ್ ಇದರ ಡೈರೆಕ್ಟ್ ಮೀನಿಂಗ್ ಇಲ್ಲಿಂದನೇ ಬರ್ತಾರೆ. ಪೊಟೆನ್ಷಿಯೋಮೀಟರ್ ಅಂತ ಇರೋದ್ರಿಂದ ಇಟ್ ಮೆಜರ್ಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆ್ಯಕ್ಯುರೇಟ್ಲಿ. Okay, simple question. Remember any one answer, even the first answer is very simple to measure the EMF of a cell. Okay, it's up to you. Remember this, and if it is asked in the examination, you can write it easily. Okay, students, moving on to the third question. Write the value of Bohr magneton. Okay, it's a direct question. If you know the value of Bohr magneton, you can directly write. Otherwise, you cannot write. Okay, it's a direct question. There are some questions which depends upon your memory power. Okay, if you can remember the value, you can easily write it. Please note it down. The value of Bohr magneton is usually mass is denoted by M. B indicates means Bohr magneton. Okay, so Bohr magneton value is 9.27 into 10 power minus 24. 2 dozen. Okay, so 9.25 into 10 power minus 24 ampere meter square. Unit is also important, dear students. Just value, it does not make any difference because value will be a number unless there is a unit of measurement. Okay, remember the value of Bohr magneton is MB, which is nothing but 9.27 into 10 power minus 24 ampere meter square. Okay, simple question. Yes, we'll go on to the fourth one. The fourth question is, what is the value of dip at a point on the magnetic equator? I repeat, what is the value of dip at a point on the magnetic equator? Okay, the answer goes like this. The value of magnetic dip, the magnetic dip is also called inclination. Okay, so the value of magnetic dip or inclination on the magnetic equator is 0. Is it clear? So magnetic inclination will be 0. I repeat, the value of magnetic dip or inclination on the magnetic equator is 0. This can also be written mathematically as theta is nothing but 0 degrees. A direct question, you can easily answer provided you remember the answer. Okay, so going on to the fifth question. The fifth question reads like this: how does self-inductance of an ideal coil vary with the current passing through it? So remember, here there are two parameters. One is self-inductance of an ideal coil. The second one is current passing through it. So now my relation is, how do they vary? Means what? ಇದನ್ನು ಈ ಥರನೂ ಕೇಳ್ಬೋದು. ಯಾವತ್ತೂ ಇದನ್ನು ಯಾವ ಥರ ನೆನ್ಪಿಟ್ಕೋಬೇಕು, ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಅ ಕಾಯಿಲ್ ಮತ್ತು ಕರೆಂಟ್ ಪಾಸಿಂಗ್ ಇವೆರಡಕ್ಕೂ ಇರುವಂತಹ ಸಂಬಂಧ ಯಾವ ರೀತಿ ಇರುತ್ತೆ ಅಂತ, ಸಂಬಂಧ ರಿಲೇಷನ್ಶಿಪ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಾದರೆ ಅದು ಹೇಗೆ ಚೇಂಜ್ ಆಗುತ್ತೆ, ಹೇಗೆ ವೇರಿ ಆಗುತ್ತೆ ಅನ್ನೋದು ನಾವು ಆರಾಮಾಗಿ ಹೇಳ್ಬೋದು. ಓಕೆ, ಸೊ ಇದಕ್ಕೆ ಉತ್ತರ ಈ ರೀತಿ ಇರುತ್ತೆ. ದ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಎನ್ ಐಡಿಯಲ್ ಕಾಯಿಲ್ ಡಸ್ ನಾಟ್ ವೇರಿ ವಿತ್ ದ ಕರೆಂಟ್ ಪಾಸಿಂಗ್ ಥ್ರೂ ಇಟ್. ಅರ್ಥ ಮಾಡ್ಕೊಳ್ಳಿ, ಸೆಲ್ಫ್ ಇಂಡಕ್ಟೆನ್ಸು ಕರೆಂಟ್ ಪಾಸಿಂಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸೊ ಸೆಲ್ಫ್ ಇಂಡಕ್ಟೆನ್ಸು ಕರೆಂಟ್ ಪಾಸ್ ಆಗೋದ್ರ ಮೇಲೆ ಅವಲಂಬಿತ ಆಗಿಲ್ಲ. ಸೊ ಹೌ ಡು ಯು ರೈಟ್ ಇಟ್ ಇನ್ ಎ ಸಿಸ್ಟಮ್ಯಾಟಿಕ್ ವೇ? ದ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಎನ್ ಐಡಿಯಲ್ ಕಾಯಿಲ್ ಡಸ್ ನಾಟ್ ವೇರಿ. ವಾಟ್ ಯು ಮೀನ್ ಬೈ ಡಸ್ ನಾಟ್ ವೇರಿ? ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್. ಇಷ್ಟು ಬರೆದ್ರೂ ಓಕೆ, ಅಥವಾ ಇಟ್ ಡಸ್ ನಾಟ್ ವೇರಿ ವಿತ್ ದ ಕರೆಂಟ್ ಪಾಸಿಂಗ್ ಥ್ರೂ ಇಟ್. ಅದು ಚೇಂಜ್ ಆಗೋದಿಲ್ಲ. ಯಾಕೆಂದರೆ ಸೆಲ್ಫ್ ಇಂಡಕ್ಟೆನ್ಸ್ಗೂ ಕರೆಂಟ್ ಪಾಸಿಂಗ್ ಥ್ರೂ ದಿ ಕಾಯಿಲ್ಗೂ ಡೈರೆಕ್ಟ್ ರಿಲೇಷನ್ಶಿಪ್ ಇರೋದಿಲ್ಲ. ಓಕೆ, ಬೋತ್ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್. ಓಕೆ, ದ ಸಿಕ್ಸ್ತ್ ಕ್ವೆಶ್ಚನ್ ವಿ ಹ್ಯಾವ್ ಇಸ್, ವಾಟ್ ಕೈಂಡ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಆರ್ ಯೂಸ್ಡ್ ಇನ್ LASIK eye surgery?
ಓಕೆ, ಡೈರೆಕ್ಟು ನಮ್ಗೆ ಅನೇಕ ವಿಧವಾದಂತಹ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇರುತ್ತೆ. ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇಲ್ಲಿ ನಮಗೆ ಪ್ರಶ್ನೆ ಇಷ್ಟೇ, ಅದರಲ್ಲಿ ಯಾವ ರೇಸು ಲಾಸಿಕ್ ಐ ಸರ್ಜರಿಗೆ ಅಥವಾ ಲಾಸಿಕ್ ಐ ಟ್ರೀಟ್ಮೆಂಟ್ಗೆ ಯೂಸ್ ಆಗುತ್ತೆ ಅಂತ. ಓಕೆ, ರೈಟ್. ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಇಸ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಆರ್ ಯೂಶಲಿ ನಾವೇನು ಯು ವಿ ರೇಸ್ ಅಂತ ಕರಿತೀವೋ. ಸೊ ಯು ವಿ ರೇಡಿಯೇಷನ್ಸ್ ಆರ್ ಯೂಸ್ಡ್ ಇನ್ ಲಾಸಿಕ್ ಐ ಸರ್ಜರಿ. ಇಸ್ ಇಟ್ ಕ್ಲಿಯರ್? ಸೊ ಇದರ ಎಕ್ಸ್ಪ್ಯಾಂಡಿಂಗ್ ಫಾರ್ಮ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಇಲ್ಲಿ ಹೇಳುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಓನ್ಲಿ ವಾಟ್ ಯು ಹ್ಯಾವ್ ಟು ನೋ ಇಸ್ ವಾಟ್ ಕೈಂಡ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಮೀನ್ಸ್ ultraviolet radiations. Okay, we all know there are many electromagnetic radiations like X-rays, infrared rays, ultraviolet rays. So ಅನೇಕ ಇದ್ದಾವೆ. ಅದರಲ್ಲಿ ಇದಕ್ಕೆ ಲಾಸಿಕ್ ಐ ಸರ್ಜರಿಗೆ ಯು ವಿ ರೇ ರೇಡಿಯೇಷನ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ದ ರೈಟ್ ಆನ್ಸರ್ ವುಡ್ ಬಿ ultraviolet radiations. Okay, so moving on to the seventh question. The seventh question reads like this: define critical angle for total internal reflection. ಓಕೆ, ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ನ ಕ್ರಿಟಿಕಲ್ ಆ್ಯಂಗಲ್ನ ಡೆಫಿನಿಷನ್ ಹೇಳಿ ಅಂತ ಹೇಳ್ತಿದ್ದಾನೆ. ಸೊ ಡೆಫಿನಿಷನ್ ಗೋಸ್ ಲೈಕ್ ದಿಸ್: ಕ್ರಿಟಿಕಲ್ ಆ್ಯಂಗಲ್ ಇಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಸೊ ಯಾವಾಗಲೂ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಕ್ರಿಟಿಕಲ್ ಆ್ಯಂಗಲ್ ಈಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ದ ಡೆನ್ಸರ್ ಮೀಡಿಯಮ್. ಎಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸು? ಡೆನ್ಸರ್ ಮೀಡಿಯಮಲ್ಲಿ. ಫಾರ್ ವಿಚ್ ದಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಇದನ್ನು ನಾವು ಕ್ರಿಟಿಕಲ್ ಆ್ಯಂಗಲ್ ಅಂತೀವಿ. I repeat, critical angle is the angle of incidence in the denser medium. ಇದು ಒಂದು ಸೆಂಟೆನ್ಸು. For which the angle of refraction is equal to 90 degrees. ಓಕೆ, ಯಾವ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ 90 ಡಿಗ್ರೀಸ್ ಇರುತ್ತೋ ಅಲ್ಲಿ ಎಲ್ಲಿ ಕ್ರಿಟಿಕಲ್ ಆ್ಯಂಗಲ್ಲು ಅಂದರೆ ಇನ್ಸಿಡೆಂಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ತಗೋತೀವಿ. ಕ್ರಿಟಿಕಲ್ ಆ್ಯಂಗಲ್ ಇಸ್ ನಥಿಂಗ್ ಬಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ದ ಡೆನ್ಸರ್ ಮೀಡಿಯಮ್. ಓಕೆ, ಅಲ್ಲಿ ಯಾವ ಥರ ಇರಬೇಕಂತಂದರೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ನು 90 ಡಿಗ್ರಿ ಇರಬೇಕು. ಓಕೆ, ಇದು ಬರೀ ಅರ್ಥ ಮಾಡಿಸೋದಕ್ಕೋಸ್ಕರ. ಬಟ್ ಇಫ್ ಯು ಹ್ಯಾವ್ ಟು ರೈಟ್ ಇಟ್ ಇನ್ ದ ಎಕ್ಸಾಮಿನೇಷನ್, ರೈಟ್ ಇಟ್ ಇನ್ ಎ ಕ್ಲಿಯರ್ ವೇ. ಕ್ರಿಟಿಕಲ್ ಆ್ಯಂಗಲ್ ಇಸ್ ದಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ದ ಡೆನ್ಸರ್ ಮೀಡಿಯಮ್ ಫಾರ್ ವಿಚ್ ದಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ is equal to 90 degrees. Okay, so in case you're in your colleges or your lecturers might have given the same answer in a different statement or a different format or a different sentence. Okay, anyhow answer would be same, so make sure you write it in a clear way. Okay, fine. So moving on to the 8th question: write the expression for the de Broglie wavelength of a particle of mass m moving with a speed v. Okay, so what is the expression for de Broglie wavelength? So wavelength, de Broglie wavelength na expression ಏನು ಅಂತ ಕೇಳ್ತಾ ಇದ್ದೀನಿ. Along with that, the given thing is mass of the particle is m, speed with which it is moving is v. Okay, right. So de Broglie wavelength usually is denoted by lambda. That is nothing but h divided by m into v. What is this m? M is the mass of the particle and this v is the speed with which it is moving. Okay, now what actually is this h? H is nothing but the Planck's constant, which is nothing but 6.625 into 10 power minus 34 joule second. Is it clear? So this is the this h is nothing but Planck's constant, or else we can also say de Broglie wavelength is directly inversely proportional to the product of mass and the speed. Is it clear? So remember this expression. These are all direct questions. There is no much explanation for it because idra expression ಹೇಗೆ ಬಂತು ಏನು ಅಂತ ನೀವು ಆಲ್ರೆಡಿ ಥಿಯರಿಯಲ್ಲಿ ಓದಿರ್ತೀರ. ಒನ್ ಮೋರ್ ಕ್ವೆಶ್ಚನ್ ಆಗಿರೋದ್ರಿಂದ ವಾಟ್ ಈಸ್ ರೆಕ್ವೈರ್ಡ್ ಓನ್ಲಿ ಇಸ್ ದಿಸ್ ಇಕ್ವೇಷನ್: lambda is equal to h divided by m into mu. Okay, m into v, where h is the Planck's constant. Okay, so that was the question number 8. Let us move on to question 9. The 9th question reads like this: name the series of hydrogen spectrum that lies in visible region. Okay, ನಮಗೆ ತುಂಬ ಹೈಡ್ರೋಜನ್ ಸ್ಪೆಕ್ಟ್ರಮಲ್ಲಿ ತುಂಬ ಸೀರೀಸ್ ಇದ್ದಾವೆ. ಬಾಮನ್ ಸೀರೀಸ್, ಫಂಡ್ ಸೀರೀಸ್ ಅಂತೆಲ್ಲ. ಸೊ ವಿಚ್ ಇಸ್ ದ ಸೀರೀಸ್ ಆಫ್ ಹೈಡ್ರೋಜನ್ ಸ್ಪೆಕ್ಟ್ರಮ್ that lies in visible region? This is one of the famous question. You have to remember it. Okay, the answer is nothing but the Balmer series. Okay, so the Balmer series lies in the visible region of electromagnetic spectrum. Is it clear? So what is the answer? Balmer series lies in the visible region of electromagnetic spectrum.
Okay, very simple answer. It's all about your memory power. Okay, so moving on to the one last question of the reduced syllabus 1 mark question. Okay, this is second question paper. Okay, give an example for conversion of mass into energy. Okay, fine. So there are many examples. Here I have noted down 2 examples. You can also find your own examples. ಕಾಲೇಜಲ್ಲಿ ನಿಮಗೆ ಬೇರೆ ಎಕ್ಸಾಂಪಲ್ ಕೂಡ ಕೊಟ್ಟಿರ್ಬೋದು. ಒಂದು ಎಕ್ಸಾಂಪಲ್ ಕೇಳ್ತಿದ್ದಾನೆ, ನಿಮ್ಗೆ ಯಾವುದು ಸುಲಭ ಅನಿಸುತ್ತೋ ಅದನ್ನು ಬರೀರಿ. ಓಕೆ, ಸೊ ಒನ್ ಆಫ್ ದಿ ಎಕ್ಸಾಂಪಲ್ ಇಸ್ ದ ಸನ್ ಪ್ರೊಡ್ಯೂಸಸ್ ಇಟ್ಸ್ ಎನರ್ಜಿ ಬೈ ದ ಕನ್ವರ್ಷನ್ ಆಫ್ ಮಾಸ್ ಇಂಟು ಎನರ್ಜಿ. ನಮಗೆ ಸನ್ ಕೊಡುವಂತಹ ಎನರ್ಜಿ ಕೂಡ ಕನ್ವರ್ಷನ್ ಆಫ್ ಮಾಸ್ ಇಂಟು ಎನರ್ಜಿ ಆಗಿರುತ್ತೆ. ಬಟ್ ದಟ್ ಪ್ರೋಸೆಸ್ ಈಸ್ ನಥಿಂಗ್ ಬಟ್ ನ್ಯೂಕ್ಲಿಯರ್ ಫ್ಯೂಷನ್. ಓಕೆ, I repeat, the sun produces its energy by the conversion of mass into its energy through the process of nuclear fusion. I believe this is very simple. You can directly understand this because we have already seen the energy produced by the sun. Okay, now or else if you are not happy with that, you can also think about annihilation of matter. Okay, what do you mean by annihilation? Annihilation ಅಂತಂದರೆ ಡಿಸ್ಟ್ರಕ್ಷನ್ ಅಂತ ಆಗ್ಬೋದು ಅಥವಾ ನಿರ್ಮೂಲನೆ ಅಂತ ಕೂಡ ಆಗುತ್ತೆ. Okay, when an electron and a positron come very close to each other. ಗೊತ್ತಾಗ್ತಿದೆಯಾ? ಎಲೆಕ್ಟ್ರಾನ್ ಮತ್ತು ಪಾಸಿಟ್ರಾನು ತುಂಬ ಹತ್ತಿರಕ್ಕೆ ಬಂದಾಗ ದೇ ಅನ್ನಿಹಿಲೇಟ್ ಈಚ್ ಅದರ್. ಅನ್ನಿಹಿಲೇಟ್ ಮೀನ್ಸ್ ದೇ ಡಿಸ್ಟ್ರಾಯ್ ಈಚ್ ಅದರ್. ಡ್ಯೂರಿಂಗ್ ದಿಸ್ ಪ್ರೋಸೆಸ್ ದೇರ್ ಮಾಸಸ್ ಆರ್ ಕನ್ವರ್ಟೆಡ್ ಇನ್ ಟು ಎನರ್ಜಿ. ಇಸ್ ಇಟ್ ಕ್ಲಿಯರ್? ಡ್ಯೂರಿಂಗ್ ದಿಸ್ ಪ್ರೋಸೆಸ್ their masses are converted into energy. So there are 2 examples I have given you. If you know any other simple example for conversion of mass into energy, you can definitely quote it and you can write it in the examination so that you will get 1 mark. Okay, is it clear? Tumba simple italva. Note down, dear students, when the electron and a positron come close to each other, they annihilate each other. We know that. During this process, their masses are converted into energy. Okay, this is in the form of gamma ray. Okay, the energy will be converted into what? The converted mass into energy will be in the form of gamma ray or whatever we call it as gamma rays. Is it clear? So that would be the answer for the 10th question. Dear students, we have come to the conclusion of this session. ಓಕೆ, ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಈ ಸೆಷನಲ್ಲಿ ನಮ್ಮ ರೆಡ್ಯೂಸ್ಡ್ ಸಿಲೆಬಸ್ಸಲ್ಲಿ ಬೋರ್ಡ್ ಕೊಟ್ಟಿದ್ದಂತಹ ರೆಡ್ಯೂಸ್ಡ್ ಸಿಲೆಬಸ್ನ 2 ಮಾಡಲ್ ಕ್ವೆಶ್ಚನ್ ಪೇಪರ್ನ 1 ಮಾರ್ಕ್ ಕ್ವೆಶ್ಚನ್ನ ಡಿಸ್ಕಸ್ ಮಾಡಿದ್ದೀವಿ. ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದು ನಿಮಗೋಸ್ಕರ ನಾನು ಮಾಡಿದಂಥ ಒಂದು ಹೊಸ ಪ್ರಯತ್ನ. ಬಿಕಾಸ್ ನಾನು ಮ್ಯಾಥಮೆಟಿಕ್ಸ್ ಲೆಕ್ಚರ್ ಆಗಿದ್ದರೂ ಫಿಸಿಕ್ಸ್ ನನ್ನ ಆಪ್ಷನಲ್ ಸಬ್ಜೆಕ್ಟ್ ಆಗಿರುತ್ತೆ ಡಿಗ್ರಿಯಲ್ಲಿ. ಸೊ ಫಿಸಿಕ್ಸು ಸ್ವಲ್ಪ ಹತ್ತಿರವಾದ, ಬಟ್ ಏನೇ ಆದರೂ ಒಂದು ಹೊಸ ಕಾನ್ಸೆಪ್ಟ್ನ ತಿಳ್ಕೊಳ್ಳೋಕೆ ಮುಂಚೆ ಸ್ವಲ್ಪ ಪ್ರಿಪ್ರೇಷನ್ ಇರುತ್ತೆ. ನಿಮಗೋಸ್ಕರ ಈ ಒಂದು ಚಿಕ್ಕ ಪ್ರಯತ್ನನ ನಾನು ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಈ ವಿಡಿಯೋ ನೀವು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ನೀವು ನಮ್ಗೆ ಕೊಡೋ ಸಪೋರ್ಟು ಆ ಸಬ್ಸ್ಕ್ರಿಪ್ಷನ್ ಬಟನಲ್ಲಿರುತ್ತೆ. ಓಕೆ, ಕೈಂಡ್ಲಿ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. We hope we'll meet again with different concepts in the next time. Until then, take care and bye.